ನೀವು ಕೆಟ್ಟತನ ಮಾಡುವುದಿಲ್ಲ. ಹೊತ್ತಂತ ಭೂಮಿ ಒಳ್ಳೆಯವರಿಗೆ ಜನ್ಮ ಕೊಡ್ತಾಳೆ, ಕೆಟ್ಟವರಿಗೆ ಜನ್ಮ ಕೊಡ್ತಾಳೆ. ವ್ಯಯ ಮಾಡುವಂತ ಧನ ಒಳ್ಳೆಯವರು ಸೇರಿಕೊಳ್ತಾಳೆ, ಕೆಟ್ಟವರನ್ನೇ ಸೇರಿಕೊಳ್ತಾಳೆ. ಅದೇ ಕುಡಿಯುವಂತ ಗಂಗಾಜಲ ಹೋಗುವಂತ ಪ್ರಾಣವನ್ನು ಉಳಿಸ್ತದೆ, ಬಿಟ್ಟರೆ ಪ್ರಾಣವನ್ನು ತೆಗೆಯುವುದಿಲ್ಲ. ಈ ಹೆಣ್ಣು ಕೂಡ ಹಾಗಲ್ಲ. ತಮ್ಮ ಬದುಕಿನ ಆಸೆಯನ್ನು ಈಡೇರಿಸಿಕೊಳ್ಳಕ್ಕೆ ಬೇಕಾಗಿ ಪ್ರೇಮ ಪಾಶದ ಬಲೆಗೆ ಗಂಡು ಮಕ್ಕಳನ್ನ ಬೆಳೆಸಿಕೊಂಡು ಆಮೇಲೆ ವಿಕೃತವಾದಂತ ವಿನೋದವನ್ನು ಕಾಣ್ತಾರೆ. ರೆಕ್ಕೆ ಬಿಚ್ಚಿ ಹಾರುವಂತ ಹಕ್ಕಿ ಹಾಗೆ ಸ್ವಚ್ಛಂದವಾಗಿ ಹಾರಿ ಹೋಗ್ತಾರೆ. ಆಮೇಲೆ ಮಾನಸಿಕವಾದ ಚಿತ್ರಹಿಂಸೆಯನ್ನು ಅನುಭವಿಸುವುದು ನಮ್ಮಂತ ಗಂಡು ಮಕ್ಕಳು. ಆದ್ದರಿಂದ ಪ್ರೀತಿಗೆ ಪ್ರೇಮಕ್ಕೆ ನನ್ನ ಹೃದಯದಲ್ಲಿ ಅವಕಾಶ ಇಲ್ಲ. ವಂಶಿ, ಕನ್ನಡಿಯಲ್ಲಿ ಕಲೆ ಇದ್ದಾಗ ನಾವು ಮುಖವನ್ನು ಕನ್ನಡಿಯಲ್ಲಿ ಗಮನಿಸಿದ್ರೆ ನಮ್ಮ ಮುಖವೊಂದಲ್ಲೇ ಕಲಿತಾಗಿ ಕಾಣಿಸ್ತದೆ. ಅಯ್ಯೋ, ಮುಖದಲ್ಲಿ ಕಲೆ ಉಂಟು ಅಂತ ಮುಖ ತೊಳೆಯುವುದಲ್ಲ, ತೊಳೆಯಬೇಕಂತ ಕನ್ನಡಿ ಕಲೆ. ನಿನ್ನ ಕಣ್ಣೆಂಬ ಕನ್ನಡಿಯಲ್ಲಿ ದೋಷ ಉಂಟು, ಹಾಗಾಗಿ ಹೆಣ್ಣು ಮಕ್ಕಳೆಲ್ಲ ಕೆಟ್ಟವರು ಅಂತ ನಿನ್ನ ಅನ್ನಿಸ್ತದೆ. ನನ್ನ ಹೃದಯದಲ್ಲಿ ಮತ್ತೆ ಪ್ರೀತಿ ಪ್ರೇಮವನ್ನು ಹುಟ್ಟು ಹಾಕುವುದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಅದಕ್ಕೆ ಅವಕಾಶ ನಾನೆಂದಿಗೂ ಕೊಡುವುದಿಲ್ಲ. ವಂಶಿ, ಯಾರು ನಾನಿನ್ನು ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇದ್ದೇನೆ. ನೀನು ನಿಜವಾಗಿ ನನ್ನನ್ನು ಪ್ರೀತಿಸುವುದೇ ಸತ್ಯವಾಗುತ್ತಾದ್ರೆ ನಿನ್ನ ಪ್ರೀತಿಯನ್ನ ನಾನೊಮ್ಮೆ ಪರೀಕ್ಷೆ ಮಾಡಬೇಕು. ಸಿದ್ಧಳು ಈಗ ತಾನೇ ದೇವರ ಕೋಣೆಯಲ್ಲಿ ಹೊತ್ತಿಸಿಟ್ಟಂತ ದೀಪವಿತ್ತು. ನಿನ್ನ ಪರೀಕ್ಷೆಗೆ ಅರ್ಥವಾಗಿಲ್ಲ ನನಗೆ. ದೇವರ ಕೋಣೆಯಲ್ಲಿ ಹೊತ್ತಿಸಿಟ್ಟಂತ ದೀಪದ ಮುಂದೆ ಕೈ ಮುಗಿದು ನಿಂತ ಭಕ್ತರು ಬೇಡಿಕೊಳ್ಳುವಂತ ಕಾಲಕ್ಕೆ ಅವರ ಮೈ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಟ್ಟ ಭಾವಗಳಿಗೆ ಅವಕಾಶ ಇರುವುದಿಲ್ಲ. ಅಲ್ಲಿ ನಮ್ಮ ಕಣ್ಣಿಗೆ ಕಾಣುವುದು ಏಕೋ ಭಾವ, ಭಕ್ತಿ ಪ್ರಧಾನವಾದ ಶುದ್ಧ ಅಂತರಂಗ. ಹೇಳಿಲ್ಲ ನನ್ನನ್ನು ಪ್ರೀತಿಸ್ತೇನೆ ಅಂತ. ನೀನು ನನ್ನನ್ನು ಪ್ರೀತಿಸುವುದೇ ನಿಜವೇ ಹೋದಂತಾದ್ರೆ ಈಗ ತಾನೇ ದೇವರ ಕೊಡೆಯಿಂದ ತಂದಂತ ದೀಪವನ್ನು ಮುಟ್ಟಿ ಆಡುವಳಿ ಹೇಳು. ವಂಶಿ, ಕಾಯಿನ ವಾಚ ಮನಸ್ಸ ದೇಹ ಮನಸ್ಸು ಮಾತು ತ್ರಿಕರಣ ಶುದ್ಧತೆಯಿಂದ ನಾನಿನ್ನ ಆರಾಧಿಸ್ತಾ ಇದ್ದೇನೆ. ದೇವರ ಕೋಣೆಯಲ್ಲಿರುವಂತಹ ಜ್ಯೋತಿಯನ್ನು ಮುಟ್ಟಿದ್ರೆ ನಮ್ಮ ಪ್ರೇಮ ಜ್ಯೋತಿ ಬೆಳಗುತ್ತದಂತಾದ್ರೆ ನನ್ನ ಮಾತುಗಳನ್ನು ಕೇಳು ವಂಶಿ. ಹೇಳು. ಈ ಅಜ್ಞಾನಿಯಾಗಿ ನಾನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಸತ್ಯ. ಧರ್ಮೇಜ ಯಾವುದೋ ಒಂದು ಹೆಣ್ಣಿನಿಂದ ನನಗೆ ಮೋಸವಾಗಿದೆ ಎಂಬ ಕಾರಣಕ್ಕೆ ನಿನ್ನನ್ನು ನಾನು ಅನುಮಾನದ ಕಣ್ಣಿನಿಂದ ಕಂಡಿರದೆ ನಾನು ಮಾಡಿದ ಪರೀಕ್ಷೆಯಿಂದ ನಿನ್ನ ಕೈ ಸುಟ್ಟು ಬೆಂದು ಹೋಗಿದೆ. ದಯವಿಟ್ಟು ನನ್ನ ಕ್ಷಮಿಸು ಲಾವಣ್ಯ. ವಂಶಿ, ದೇಹಕ್ಕಾಗಿದ್ದ ಗಾಯ ಒಂದೆರಡು ದಿನದಲ್ಲಿ ವಾಸಿ ಹೋಗುತ್ತದೆ. ಮನಸ್ಸಿಗಾಗುವ ಗಾಯ ಶಾಶ್ವತವಾಗಿ ಉಳಿಯುತ್ತದೆ. ಅಂದ್ರೆ ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಏನು? ಮುಂದೆಂದಿಗೂ ನೀ ನನ್ನ ಮನಸ್ಸನ್ನು ಘಾಸಿಗೊಳಿಸದೆ ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ವಂಶಿ. ಲಾವಣ್ಯ, ಯಾವುದೇ ಕಾರಣಕ್ಕೆ ನಿನ್ನ ಮನಸ್ಸಿಗೆ ನೋವನ್ನು ಕೊಡುವುದಿಲ್ಲ. ಹೆಚ್ಚಾಕೆ ನನ್ನ ಹೃದಯದಿಂದ ನಿನ್ನನ್ನು ನಾನು ದೂರ ಮಾಡಲ್ಲ ಲಾವಣ್ಯ. ವಂಶಿ,